ಈ ಮುಲಾಯಂ ಸಿಂಗ್ ಯಾದವ್ ಮಗ ನಿಮ್ಗೆ ಗೊತ್ತದ ಅಖಿಲೇಶ್ ಯಾದವ, ಜೊತೆಗೆ ತೇಜಸ್ವಿ ಯಾದವ, ಅವರು ಅಲ್ಲೆಲ್ಲ ಲೀಡಿಂಗ್ ಅದಾರ ಅವರಿದ್ದಂಥವ್ರು ಕಾಂಗ್ರೆಸ್ನ ದೂಸರಿಂದ ಸಾಧ್ಯ ಐತಿ. ಮತ್ತು ಅಲ್ಲಿ ಹೊಂದಾಣಿಕೆ ಆಗದೇ ಇದ್ದರೆ ಬಿ ಜೆ ಪಿನ ಎದುರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಯಾವುದೂ ಇಲ್ಲ, ಉತ್ತರ ಭಾರತದಲ್ಲಿರಲಿ, ದಕ್ಷಿಣ ಭಾರತದಲ್ಲಿರಲಿ. ದಕ್ಷಿಣ ಭಾರತದಲ್ಲಿ ಅದಾವ ಕೆಲವೊಂದು ರಾಜ್ಯಗಳು ನೇರಾಣಿ ಇರೋದು ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಅಂತೇಳಿ, ಅಲ್ಲಿಯೂ ಕೆಲವೊಂದು ನೇರಾಣಿ ಇರೋದು. ಅದಕ್ಕಾಗಿ ಇವತ್ತಿದು ಅನಿವಾರ್ಯ ಅನ್ನುವಂಥದ್ದು. ಆದ್ರೆ ಈ ಸಂದರ್ಭದಲ್ಲೇ ಏನಪ್ಪ ಅಂದ್ರೆ ಒಂದಿಷ್ಟು ಕೇಜ್ರಿವಾಲ್ ಹೆಸರು ಡೌನ್ ಅದ ಅನ್ನುವಂಥದ್ದು. ಸಾರಾಯಿ ವಿಷಯದಲ್ಲಿ ಭಾಳಷ್ಟು ಬಿ ಜೆ ಪಿ ಇದ್ದಿದ್ದು ಅವ್ರ ಮೇಲೆ ಅಟ್ಯಾಕ್ ಮಾಡಿ ಜೈಲಿಗೆ ಹಾಕಿ ಮತ್ತೇನೋ ಮಾಡಿ ತೊಂದರೆ ಕೊಟ್ಟಿದ್ದು ನಾವು ನೋಡಿದ್ವಿ. ಇಂಥ ಒಂದು ಸಂದರ್ಭದಲ್ಲೇ ಇವತ್ತು ಭಾಳ ಎಚ್ಚರಿಕೆಯಿಂದ ಈ ಮುಂದಿನ ಹೆಜ್ಜೆ ಇಡಬೇಕಾಗ್ಯದ. ಬಿ ಜೆ ಪಿಗೆ ಅನುಕೂಲ ಮಾಡಿಕೊಡೋಗಿದ್ದರು ಕೂಡಿ ಹೋಗೋದ್ರಲ್ಲಿ ಸುಖ ಅದಂತ ಒಂದಿಷ್ಟು ಮಾತು. ಬಟ್ ಯಾರು ಕೇಳ್ತಾರೆ ರೀ? ಈ ಮುಖ್ಯ ಬೇಕಾಗಿದ್ದವ್ರಿಗೆ ಅಧಿಕಾರ ಅದರಲ್ಲೂ ಮುಖ್ಯವಾಗಿ ಬಿ ಜೆ ಪಿಯನ್ನು ಬದುಕಿ ಸರಿಸುವಂಥದ್ದು. ಇವೆರಡು ವಿಚಾರಗಳು ಅವ್ರ ತಲೆಯಲ್ಲಿದ್ದಾವೆ. ಅದು ಬದುಕಿ ಸರಿಸಲಿಕ್ಕೆ ಹೋಗ್ಬೇಕಾದ್ರೆ ಒಗ್ಗಟ್ಟಾಗಬೇಕಾದ್ರೆ ಕಾಂಗ್ರೆಸ್ ಬೆಳೀತದೆ. ಕಾಂಗ್ರೆಸ್ ಬೆಳೆದ್ರೆ ನಮ್ಮ ಲಾಸ್ ಆಗ್ತದೆ. ಸಿಂಪಲ್ ಅದ. ಈಗ ಒಬ್ಬರ ಮೇಲೆ ಒಬ್ಬ ದೇಶ ವಿರೋಧಿ ಅದು ಇದು ಮಾತಾಡ್ತಾ ಇದ್ದಾರೆ, ಯಾರು ವಿರೋಧಿನೋ ಯಾರು ಪರಾನೋ. ಆದರೆ ದೇಶ ಬಂದರೆ ಇವತ್ತು ಇವರೆಲ್ಲ ಇಂಥ ರಾಜಕಾರಣಿಗಳನ್ನ ಕೂಡಿ ಒಂದಿಷ್ಟು ಅಧೋಗತಿಯೋ ಅಥವಾ ಆರ್ಥಿಕ ದಿವಾಳಿ ತನಕ ಬಂದು ನಿಲ್ಲಿಗತ್ತಿದ್ರು ಸುಳ್ಳಲ್ಲ. ಯಾಕಂದರೆ ಎಲ್ಲ ರಾಜ್ಯಗಳು ಇವತ್ತು ಸಾಲಗಳ ಅಡಿಯಲ್ಲಿ ಸಿಕ್ಕೊಂಡು ಸಾಯ್ತಾ ಇದ್ದಾವೆ. ಈ ದೇಶ ಸಾಲಗಳ ಅಡಿಯಲ್ಲಿ ಸಿಕ್ಕೊಂಡು ಸಾಯ್ತದೆ. ಅದಕ್ಕಾಗಿ ಈ ಒಂದು ಹಿನ್ನೆಲೆಯಲ್ಲೇ ನಾವು ಇವತ್ತು ಇದನ್ನು ಚರ್ಚೆ ಮಾಡೋದು ಏನಪ್ಪ ಅಂತಂದ್ರೆ ಈ ಎಲ್ಲ ವಿಪರೀತ ವಿಚಾರಗಳನ್ನು ಕೇಜ್ರಿವಾಲ್ ದೇಶರು ಆಗಲಿಕ್ಕೆ ಸಾಧ್ಯ ಇಲ್ಲ, ಅಜಯ್ ಮಕ್ಕನೂ ಆಗಲಿಕ್ಕೆ ಸಾಧ್ಯ ಇಲ್ಲ, ಬಿ ಜೆ ಪಿ ನಾವು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಸುಮ್ಮನೆ ಅದನ್ನು ವಿಚಾರ ಮಾಡೋಕ್ಕಿಲ್ಲ. ಜನರ ಪರವಾದಂಥ ಕೆಲಸಗಳು ಏನು ಮಾಡಲಿಕ್ಕೆ ಸಾಧ್ಯದ, ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಏನು ಸಾಧ್ಯದ, ಜೊತೆಗೆ ಉದ್ಯೋಗ ಸೃಷ್ಟಿ ಮಾಡೋ ಜೊತೆಗೆ ಮುಂದೆ ಅದ್ರ ಜೊತೆಗೆ ನಿಮ್ಗೆ ಉದ್ಯೋಗ ಸೃಷ್ಟಿ ಆಗೋ ಜೊತೆಗೆ ನಿರುದ್ಯೋಗ ಹೋಗಿಸುವಂಥದ್ದು ಮತ್ತು ಬಡತನ ಹೋಗುವಂಥ ಉದ್ಯೋಗ ನಡೆಯುವಂಥ ವಿಚಾರದಲ್ಲಿ ಆಸಕ್ತಿ ತೋರಿಸಿ ಭಾಳ ಉತ್ತಮ ಅಂತ ನಮಗೆ ಅನಿಸೋದು. ಏನೂ ಮಾಡಲಿ, ಇಂಡಿಯಾದ ಈ ಸಂಘಟನೆಯಲ್ಲಿ ಮಾತ್ರ ಇವತ್ತು ಒಡೆದು ಹೋಗ್ತದೆ ಅನ್ನೋ ಭಯ ಎಲ್ಲರಿಗೂ ಶುರುವಾಗಿದೆ. ಬಿ ಜೆ ಪಿಗೆ ಮಾತ್ರ ಹಾಲು ಕೊಡೋದಷ್ಟು ಖುಷಿಯಾಗಿದೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಹೋಗ್ಬೇಡ್ರಿ ಅಂತೇಳಿ. ಯಸ್ 16 ನ್ಯೂಸ್ ಇದು ಸತ್ಯದ ಕೈಗೆ ನೋಡಿ ವಂದನೆಗಳು.